ಹೆಲೋ ಎವ್ರಿವನ್. ಸೊ ನಿಮಗೆ ಗೊತ್ತಾ, SSLC ಮ್ಯಾಥ್ಸ್ನ ನೀವು ಜಸ್ಟ್ 7 ಡೇಸಲ್ಲಿ ಪಾಸ್ ಆಗ್ಬೋದು. ಹೇಗೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ. SSLC ಮ್ಯಾಥ್ಸ್ ಪಾಸ್ ಆಗೋದು ಎಷ್ಟು ಈಸಿ ಅಂತಂದರೆ, ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ, ಮ್ಯಾಥ್ಸ್ ಅಂದರೆ ಭಯ, ಮ್ಯಾಥ್ಸ್ ಅಂದರೆ ಒಂದು ಕೈಂಡ್ ಆಫ್ ಫಿಯರ್, ಆಯಿತಾ? ಬಟ್ ನಿಮ್ಗೆ ಗೊತ್ತಾ, ಜಸ್ಟ್ 7 ಡೇಸ್ ನೀವು ಫೋಕಸ್ ಮಾಡಿದ್ರೆ SSLC ಮ್ಯಾಥ್ಸ್ನ ಎಂಥವರೇ ಆಗಿರ್ಬೋದು ಪಾಸ್ ಆಗ್ಬೋದು. ಅವರು ಎಕ್ಸ್ಟ್ರೀಮ್ಲಿ ಗುಡ್ ಎಟ್ ಮ್ಯಾಥ್ಸ್, ಅಥವಾ ನಿಮಗೆ ಮ್ಯಾಥ್ಸಲ್ಲಿ ಏನೂ ಬರೋದೇ ಇಲ್ಲ, ನಾನು 1 to 9th ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸಲ್ಲಿ ಪಾಸೇ ಆಗಿಲ್ಲ ಅನ್ನೋರು ಕೂಡ ಏನಾಗ್ಬೋದು, ಪಾಸ್ ಆಗ್ಬೋದು. ಬಟ್ ಏನು ಅಂತಂದರೆ, ಈ 7 ಡೇಸ್ ನಾವೇನೀಗ ಒಂದು ಪ್ರೋಗ್ರಾಮ್ ಹೇಳ್ತೀನಿ ನಿಮಗೆ, ಒಂದು 7 ಡೇಸ್ ನಿಮಗೊಂದು ಸ್ಕೆಡ್ಯೂಲಿಂಗ್ ಕೊಡ್ತೀನಿ. ಆ 7 ಡೇಸಲ್ಲಿ ನೀವು ಮ್ಯಾಥ್ಸ್ ಪಾಸ್ ಆಗಬೇಕು ಅಂತಂದರೆ ಪ್ರಾಪರಾಗಿ ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ. ನಾವೇನು ಸಮ್ಸ್ ಇಲ್ಲಿ ಮಾಡ್ತೀನಿ, ಇದು ಜಸ್ಟ್ ಇಂಟ್ರಡಕ್ಷನ್ ಕ್ಲಾಸ್, ಆಯಿತಾ? ನಿಮಗೇನು ಮಾಡ್ತೀನಿ, ಪ್ರತಿಯೊಂದು ಕ್ಲಾಸ್ದು ಕೂಡ ಈಗ ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಥರ ಕ್ವೆಶನ್ಸ್ನ ನಾವು ತೊಗೋಬೇಕು ಅನ್ನೋದನ್ನ ಡೀಟೇಲ್ಡಾಗಿ ಹೇಳ್ತೀನಿ. ನೀವು ಇದಿಷ್ಟನ್ನು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ 10th ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗ್ತೀರಾ, ಮತ್ತು ಮುಂದಕ್ಕೆ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತೀರಾ. ಯಾರಾದರೂ ಸಪ್ಲಿಮೆಂಟ್ರಿ ಅವ್ರು ಇದ್ದರೂ ಕೂಡ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಇದು ಕೊರೋನಾ ಸ್ಪೆಷಲ್, ಸರಿನಾ? ಬಿಕಾಸ್ ಸಿಲೆಬಸ್ ತುಂಬ ರೆಡ್ಯೂಸ್ ಮಾಡಿರೋದ್ರಿಂದ ಈಸಿಯಾಗಿ ನಾವು ಪಾಸ್ ಆಗ್ಬೋದು. ಪಾಸ್ ಆಗೋದಕ್ಕೆ ಫಸ್ಟ್ ನಾವು ಏನು ಮಾಡಬೇಕು, ಫಸ್ಟ್ ನಾವು ಏನೇನು ಪ್ರಾಕ್ಟೀಸ್ ಮಾಡಿದ್ರೆ, ಅಥವಾ ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಪಾಸ್ ಆಗ್ಬೋದು ಅನ್ನೋದು ಫಸ್ಟ್ ಕ್ಲಿಯರಾಗಿ ಗೊತ್ತಿರಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ನಾವು ಯಾವ್ದು ಮಾಡಿದ್ರೆ ನಾವು ಈಸಿಯಾಗಿ ಮ್ಯಾಥ್ಸಲ್ಲಿ ಪಾಸ್ ಆಗ್ಬೋದು ಅಂತೇಳಿ ಬೋರ್ಡ್ ಮೇಲೆ ಬರೆದಿದ್ದೀನಿ ನೋಡಿ. ಇದನ್ನು ನಾನು ಒಂದು 5 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಏನು ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ ಅಂತಂದರೆ, ಎಲ್ಲರೂ ಪ್ರಿಪೇರ್ ಆಗ್ತಾರೆ, ಹಾರ್ಡ್ ವರ್ಕರ್ಸ್. ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಇರಬೇಕಾಯ್ತಾ? ಇವಾಗ ಸ್ಮಾರ್ಟ್ ವರ್ಕ್ ಮಾಡೋರೇ ಜೀವನ ಮಾಡೋಕ್ಕೆ ಸಾಧ್ಯ, ಹಾರ್ಡ್ ವರ್ಕ್ ಮಾಡೋರಿಂದ ಏನೂ ಆಗೋದಿಲ್ಲ. ಸೊ ಹಾರ್ಡ್ ವರ್ಕ್ ಜೊತೆಗೆ ಒಂದು 5% ಆದರೂ ಏನಿರಬೇಕು, ಸ್ಮಾರ್ಟ್ ವರ್ಕ್ ಇರಬೇಕು. ಸೊ ಸ್ಮಾರ್ಟ್ ವರ್ಕ್ ಮಾಡೋರು ಈ ಅನಾಲಿಸಿಸ್ನ ಫಾಲೋ ಮಾಡಿ. ಫಸ್ಟ್ ಏನು ಅಂತಂದರೆ ನೋಡಿ, ಫಸ್ಟ್ ಪಾರ್ಟ್ 1 ಅಂತ ಮಾಡಿದ್ದೀನಿ. ಇದರಲ್ಲಿ ಸ್ಕಿಲ್ ಬೇಸ್ಡ್ ಅಂತ ತೊಗೊಂಡಿದ್ದೀವಿ. ಸ್ಕಿಲ್ ಬೇಸ್ಡ್ ಅಂತಂದರೆ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮ್ಯಾಥಮೆಟಿಕ್ಸ್ ಬೇಕಾಗಿರೋದಿಲ್ಲ, ಅಥವಾ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಈ ಥರ ಯಾವುದೇ ನಾಲೆಜ್ ಇಲ್ಲ ಅಂತಂದರೂ ಜಸ್ಟ್ ನಿಮ್ಮದು ಒಂದು ಕೌಶಲ್ಯತೆ ಅಥವಾ ಸ್ಕಿಲ್ನ ಬೇಸ್ ಮಾಡ್ಕೊಂಡು ಏನು ಮಾಡ್ಬೋದು, ಈಸಿಯಾಗಿ ಪಾಸ್ ಆಗ್ಬೋದು. ಹೇಗೆ ನೋಡಿ, ಗ್ರಾಫಿಂದ ನಿಮಗೆ 4 ಅಥವಾ 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಗ್ರಾಫ್ ಮಾಡೋದು ತುಂಬ ಸಿಂಪಲ್, ಬಿಲೀವ್ ಮಿ. 2 ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಗ್ರಾಫ್ನ ಯಾವ ಥರ ಮಾಡೋದು. 2 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ನಾನು ಲಾಸ್ಟ್ ಇಯರು ಮಾಡಿದ್ದೆ. ಲಾಸ್ಟ್ ಇಯರ್ ಕೂಡ ನಾನು ಮಾಡಿರೋ ಮೆಥಡಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನನಗೆ ಫೋನ್ ಮಾಡಿ, ಸರ್ ಹಿಂಗೆ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳಿದ್ರು. ಕೊಡ್ತಾರೆ, ಯಾಕೆ ಕೊಡಲ್ಲ? ಸೊ ಗ್ರಾಫ್ನ ಕಳಿಬೇಕು. ಗ್ರಾಫ್ನ ಕಳಿಯೋದಕ್ಕೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 30 ನಿಮಿಷ ಬೇಕಾಗುತ್ತೆ ಅಷ್ಟೇ. 30 ನಿಮಿಷ. ಅದಕ್ಕಿಂತ ಜಾಸ್ತಿ ತೊಗೋತೀವಿ ಅಂತಂದರೆ ನಾವು SSLC ಎಕ್ಸಾಮ್ ಬರೆಯೋಕ್ಕೆ ಅರ್ಹರೇ ಅಲ್ಲ. ಸೊ ಗೋ ಟು 8th or 9th ಸ್ಟ್ಯಾಂಡರ್ಡ್ ಆ್ಯಂಡ್ ಕಮ್ ಬ್ಯಾಕ್. ಸೊ ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಗ್ರಾಫ್ನ ಕಳೀಬೋದು. ಬಿಟ್ಟರೆ ಅದೇ ಥರ ಗ್ರಾಫು ಬಟ್ ಬೇರೆ ಚಾಪ್ಟರಲ್ಲಿ ಬರುತ್ತೆ, ಕಾಲ್ಡ್ ಲೆಸ್ ದೆನ್ ಮತ್ತು ಮೋರ್ ದೆನ್ ಟೈಪ್ ಗಿವ್ ಅಂತ ಬರುತ್ತೆ. ಇದು ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಇವೆರಡೂ ಗ್ರಾಫ್ ಓರಿಯೆಂಟೆಡ್ ಕ್ವೆಶನ್ಸು 100% ಅಪಿಯರ್ ಆಗುತ್ತೆ. ಈ ಲೆಸ್ ದೆನ್ ಮತ್ತು ಮೋರ್ ದೆನ್ ಕಳಿಯೋದಕ್ಕೆ 30+30 ಅಂತ ತೊಗೋಬೋದು. ಏನಕ್ಕೆ 30+30 ಅಂತಂದರೆ, 30 ನಿಮಿಷ ಲೆಸ್ ದೆನ್ ಕಳಿಯೋದಕ್ಕೆ, 30 ನಿಮಿಷ ಮೋರ್ ದೆನ್ ಕಳಿಯೋದು ಅಂತಂದರೆ ಜಸ್ಟ್ ನಾನು ವಿಡಿಯೋ ಮಾಡೋದಂತಲ್ಲ, ನನ್ನ ಜೊತೆಗೆ ನೀವು ಕಳೀತೀರಾ. ಅಟ್ ದಿ ಎಂಡ್ ನೀವು ಕರೆಕ್ಟಾಗಿ ಪ್ರಾಪರಾಗಿ ವಿಡಿಯೋಸ್ ನೋಡಿದ್ರೆ ಅಟ್ ದಿ ಎಂಡ್ ನಿಮಗೆ ಕರೆಕ್ಟಾಗಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಗ್ರಿಪ್, ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಿಮಗೆ ಪ್ರಾಪರಾಗಿ ಗ್ರಿಪ್ ಬರುತ್ತೆ. ಈಗ ಕನ್ಸ್ಟ್ರಕ್ಷನ್ಸ್, ಇದು ಅಷ್ಟೇ, ಇದಕ್ಕೂ ಯಾವುದೇ ರೀತಿಯಾದಂತಹ ಮ್ಯಾಥ್ಸ್ ಬೇಕಾಗಿರಲ್ಲ. ಜಸ್ಟ್ ಸ್ಕಿಲ್ ಬೇಸ್ಡ್ ಕ್ವೆಶನ್. ಜಸ್ಟ್ ಸ್ಕಿಲ್ ಬೇಸ್ ಮಾಡಿಕೊಂಡು ನಮಗೆ ಹೆಚ್ಚು ಕಡಿಮೆ 12ರಿಂದ 13 ಮಾರ್ಕ್ಸ್ ಬರುತ್ತೆ. ಅಕಸ್ಮಾತ್ ಗ್ರಾಫ್ 4 ಮಾರ್ಕ್ಸಿಗೆ ಬಂದರೆ 12 ಮಾರ್ಕ್ಸು, ಗ್ರಾಫ್ 5 ಮಾರ್ಕ್ಸಿಗೆ ಬಂದರೆ 13 ಮಾರ್ಕ್ಸು. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ಏನೂ ಮ್ಯಾಥ್ಸ್ ಗೊತ್ತಿಲ್ಲ ಅಂತಂದರೂ ಕೂಡ ಜಸ್ಟ್ ನಮ್ಮದು ಕಾಂಪಾಸು, ಪೆನ್ಸಿಲು, ಸ್ಕೇಲು, ನಮ್ಮ ಒಂದು ಸ್ಕಿಲ್, ನಮ್ಮ ಒಂದು ಟ್ಯಾಲೆಂಟ್ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಮಾಡ್ತಿದ್ವಲ್ಲ, ಅದನ್ನೇ ಒಂದು ಸ್ವಲ್ಪ ಸೈಂಟಿಫಿಕ್ಕಾಗಿ ಮಾಡಿ ಈಸಿಯಾಗಿ ಏನು ಮಾಡ್ಬೋದು, ನಾವು 12 to 13 ಮಾರ್ಕ್ಸ್ ತೊಗೋಬೋದು. ತುಂಬ ಸಿಂಪಲ್ಲು. ಯಾವುದು? ಪಾರ್ಟ್ 1. ಬಿಕಾಸ್ ಇದರಲ್ಲೇನೂ ಮ್ಯಾಥ್ಸ್ ಇರೋಲ್ಲ. ಇದಿಷ್ಟನ್ನು ಕಳಿಯೋದಕ್ಕೆ, ಸರಿನಾ, ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ, ಬಟ್ ನೀವು ಕಳಿಯೋದಕ್ಕೆ ಒಂದು 2 ಡೇಸ್ ಆಗುತ್ತೆ, ಆಯಿತಾ? ಒಂದೇ ದಿನ ಎಲ್ಲನೂ ಕಳಿಯೋಕ್ಕಾಗಲ್ಲ. ಸೊ ಟೇಕ್ ಅ ಬ್ರೇಕ್. ಇದು 1 ಅವರಲ್ಲಿ ಕಳಿತು ಬಿಡ್ತೀರಾ, ಇದನ್ನು 1 ಅವರಲ್ಲಿ ಕಳೀತೀರಾ, ಇದನ್ನು 1 ಅವರಲ್ಲಿ ಕಳೀತೀರಾ. ಆಲ್ ಟುಗೆದರ್ 3 ಅವರ್ ಅಷ್ಟೇ. ಬಟ್ ನಾನು ಹೇಳೋದು 2 ದಿನ ಟೈಮ್ ತೊಗೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಬಟ್ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದಮೇಲೆ
ಏನಾಗಬೇಕು, ಯಾವುದೇ ಕಾರಣಕ್ಕೂ ಆ ಟಾಪಿಕಲ್ಲಿ ಡೌಟ್ಸ್ ಇರಬಾರ್ದು. ಆಮೇಲೆ ಕ್ವೆಶನ್ಸು ಏನು ಟ್ವಿಸ್ಟು ಮಾಡಲ್ಲ, ಏನು ಟಫೂ ಕೊಡಲ್ಲ, ತುಂಬ ಸಿಂಪಲ್ಲಾಗಿರೋ ಕ್ವೆಶನ್ಸ್ ಕೊಡ್ತಾರೆ. ಬೇಸಿಕಲಿ ನಾನು ಏನು ಕ್ವೆಶನ್ಸ್ ಕೊಡ್ತೀನೋ ಅದನ್ನೇ ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಬರ್ಸ್ ಚೇಂಜ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಬದಲಾವಣೆ ಮಾಡಲ್ಲ. ಇನ್ನು ಪಾರ್ಟ್ 2 ಅಂತ ಥಿಯರಮ್ಸು, ಕನ್ನಡದಲ್ಲಿ ಪ್ರಮೇಯ ಆಯಿತಾ. ಥಿಯರಮ್ಸು ಅಷ್ಟೇ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನು. ಇದರಲ್ಲಿ ಏನಪ್ಪ ಟ್ವಿಸ್ಟ್ ಮಾಡೋಕ್ಕೆ ಸಾಧ್ಯ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ಸ್ಟ್ರೈಟ್ ಫಾರ್ವರ್ಡಾಗಿ ಕ್ವೆಶನ್ ಕೇಳ್ತಾರೆ. ಆ ಸ್ಟ್ರೈಟ್ ಫಾರ್ವರ್ಡಾಗಿ ಕೇಳಿರೋ ಕ್ವೆಶನ್ ನಾವು ಅಷ್ಟೇ ಸಿಂಪಲ್ಲಾಗಿ ನೀವು ಬ್ಯಾಟ್ ಆದರೂ ಮಾಡ್ಕೊಂಡು ಹೋಗಿ, ಅರ್ಥನಾದರೂ ಮಾಡ್ಕೊಂಡು ಹೋಗಿ, ಅಥವಾ ನಿಮ್ಗೆ ಹೆಂಗೆ ಈಸಿನೋ ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ದೇರ್ ಆರ್ ಪ್ಲೆಂಟಿ ಆಫ್ ವೇಸ್. ಆದಷ್ಟು ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಟ್ ಮಾಡೋದು ಒಳ್ಳೆಯದಲ್ಲ. ಏನು ಮಾಡಿ, ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡಿ, ಅದನ್ನು ಎಕ್ಸಾಮ್ಗೆ ಹೋಗಿ ಬರೀರಿ. ಮೊದಲಂದರೆ 8 ಥಿಯರಮ್ ಇತ್ತು. ಈ ವರ್ಷ ಅದೇ ಹೇಳಿದ್ನಲ್ಲ, ಕೊರೋನಾ ಸ್ಪೆಷಲ್ ಏನು ಹೇಳಿ 4 ಥಿಯರಮ್ ಇರೋದು. ದಿನಕ್ಕೆ 1 ಪ್ರಾಕ್ಟೀಸ್ ಮಾಡಿ, ಒಂದೇ ಸಾಕು. ಸೊ ಇವಾಗ ಇಲ್ಲಿ 2 ದಿನ ಕೊಟ್ಟಿದ್ದೀವಲ್ವ, ಈ 2 ದಿವಸದಲ್ಲಿ ಇವೆರಡಲ್ಲಿ 2 ಥಿಯರಮ್ ಪ್ರಾಕ್ಟೀಸ್ ಮಾಡಿ. BPT, ಆ್ಯಂಗಲ್ ಕ್ರೈಟೀರಿಯಾ, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಇವು 3ರಲ್ಲಿ 1 ಬರುತ್ತೆ. ಈ ಸಲ ಪೈಥಾಗರಸ್ ಇಲ್ಲ, ಕಾನ್ವರ್ಸ್ ಆಫ್ ಪೈಥಾಗರಸ್ ಇಲ್ಲ, ಡಿಲೀಟ್ ಮಾಡಿದ್ದಾರೆ. ಸೊ ಇನ್ನು ಮಿಕ್ಕಿದ್ದು SAS ಥಿಯರಮ್ ಡಿಲೀಟ್ ಮಾಡಿದ್ದಾರೆ, ಟ್ರಿಪ್ಲೆಸ್ ಡಿಲೀಟ್ ಮಾಡಿದ್ದಾರೆ. ಸೊ ನಿಮ್ಗೆ ಇರೋದೇ 3 ಥಿಯರಮ್ಸು. ಈ 3 ಥಿಯರಮು 4 ಮಾರ್ಕ್ಸ್ ವರ್ತಿರುತ್ತೆ. ಯಾವ್ದಾದ್ರು 1 ಕೇಳ್ತಾರೆ. ಇದರ BPT ಕೇಳ್ಬೋದು, ಆ್ಯಂಗಲ್ ಕ್ರೈಟೇರಿಯಾ ಕೇಳ್ಬೋದು, ಅಥವಾ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಕೇಳ್ಬೋದು. ಒಟ್ಟಿನಲ್ಲಿ 3ರಲ್ಲಿ 1. ಇನ್ನು 3 ಮಾರ್ಕ್ಸ್ 1 ಥಿಯರಮ್ ಬರುತ್ತೆ. ಈ 3 ಮಾರ್ಕ್ಸಲ್ಲಿ ಥಿಯರಮ್ ನಿಮಗೆ ಸರ್ಕಲ್ಸಿಂದ ಬರುತ್ತೆ. ಯೂಶಲಿ ಆರ್ ಬರುತ್ತೆ ನಿಮಗೆ, ಅಥವಾ ಆರ್ ಕ್ವೆಶನ್ ಇರುತ್ತೆ. 2 ಥಿಯರಮ್ಸ್ ಇದೆ, ಇದು ಕಳೀರಿ ಸಾಕು. ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ನಾನು ಹೇಳ್ಕೊಡ್ತೀನಿ, ಸರಿನಾ? ಸೊ ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಕಳಿಯೋಕ್ಕೆ ಮ್ಯಾಕ್ಸಿಮಮ್ 10 ರಿಂದ 20 ನಿಮಿಷ ಬೇಕು. ಈಚ್ ಥಿಯರಮ್ ಟೇಕ್ಸ್ ಹಾಫ್ ಆನ್ ಅವರ್ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ 2 ಅವರ್ ನೀವು ಕರೆಕ್ಟಾಗಿ ಎಫರ್ಟ್ಸ್ ಹಾಕಿದ್ರೆ, 2 ಅವರು ಜಾಸ್ತಿನೂ ಬೇಡ, 2 ಅವರ್ ಕರೆಕ್ಟಾಗಿ ಎಫರ್ಟ್ಸ್ ಹಾಕಿದ್ರೆ ಥಿಯರಮ್ಸ್ನ ಕಂಪ್ಲೀಟ್ ಮಾಡ್ಬೋದು. ಐ ಅಗ್ರಿ, ಥಿಯರಮ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಬ್ಯಾಟ್ ಮಾಡಿದ್ರೆ ಯಾವುದೋ ಥಿಯರಮ್ ಯಾವುದೋ ಆನ್ಸರ್ ಬರೆದ್ಬಿಟ್ಟು ಬರ್ತೀರಾ. ಸೊ ಅದಕ್ಕೆ ನೀಟಾಗಿ ಅರ್ಥ ಮಾಡಿಕೊಂಡು ಕ್ವೆಶನ್ ಏನು ಕೇಳ್ತಾರೋ ಆ ಕ್ವೆಶನ್ನ ಯಾವ ಥರ ನಾವು ಆನ್ಸರ್ ಮಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ, 10 ಸಲ ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ. ಇಫ್ ಯು ರಿಯಲಿ ವಾಂಟ್ ಟು ಪಾಸ್ ಯುವರ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್, ಸರಿನಾ? ಸೊ ಥಿಯರಮ್ಸ್ನ ಕಲಿಯೋಕ್ಕೆ 2 ಅವರ್ ಸಾಕು. ಲೆಟ್ ಇಟ್ ಬಿ. ಇದನ್ನು ನಾನು ಡೇಸಲ್ಲಿ ಕೌಂಟ್ ಮಾಡಲ್ಲ. ಏನಕ್ಕೆ ಅಂತಂದರೆ ಒಂದೊಂದು ದಿನ ಒಂದೊಂದು ಥಿಯರಮ್ ಕಲಿಯೋಣ. ಸೊ ಈಗ ಇಲ್ಲಿ 2 ದಿನದಲ್ಲಿ ನೀವೇನು ಮಾಡ್ತೀರಾ, ಇದಿಷ್ಟು ಕಲಿತೀರಾ, ಪಾರ್ಟ್ 1 ಇಷ್ಟು ಕಲಿತೀರಾ. ಈ 2 ದಿವಸದಲ್ಲಿ ನೀವು ಇಲ್ಲಿ 2 ಥಿಯರಮು ಕಲಿಬೇಕು. ಸೊ ಅವಾಗ ನಿಮಗೇನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಡನ್. ಸೊ ಏನಿದೆ ಇಲ್ಲಿ ಕಲಿಯೋದಕ್ಕೆ, ಜಸ್ಟ್ ಗ್ರಾಫ್ ಎಲ್ಲ ಮಾಡೋದಕ್ಕೆ ತುಂಬ ಸಿಂಪಲ್ ಇವು, ಸರಿನಾ? ತುಂಬ ಸಿಂಪಲ್ ಇದು. ಇದ್ರ ಜೊತೆಗೆ ಇಲ್ಲಿ 2 ಥಿಯರಮ್ ಕಲಿತ್ರೆ ನಿಮಗೆ 2 ದಿವಸದಲ್ಲಿ ಪಾರ್ಟ್ 1 ಕಂಪ್ಲೀಟಾಗಿ ಮುಗಿಯುತ್ತೆ. ಜೊತೆಗೆ BPT ಮತ್ತು ಆ್ಯಂಗಲ್ ಕ್ರೈಟೀರಿಯಾನೂ ಮುಗಿಯುತ್ತೆ. ಬಟ್ ಇಲ್ಲಿ 2 ಥಿಯರಮ್ ಬಿಟ್ಬಿಡೋಣ, ನೆಕ್ಸ್ಟ್ ಬರೋಣ. ದೆನ್ ಪಾರ್ಟ್ 3ಗೆ ಬನ್ನಿ. ಪಾರ್ಟ್ 3 ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಇರುತ್ತೆ. ಈ ಕ್ಯಾಲ್ಕುಲೇಷನ್ಸ್ ಕೂಡ ತುಂಬ ಕಾಂಪ್ಲಿಕೇಟೆಡ್ ಆಗಿರಲ್ಲ. ನಾನು ಹೇಳ್ಕೊಡ್ತೀನಿ ಯಾವ ಥರ ಸಿಂಪ್ಲಿಫೈ ಮಾಡಬೇಕು, ಯಾವ ಥರ ನಮ್ಮ ಆನ್ಸರ್ನ ಆದಷ್ಟು ಸಿಂಪಲ್ಲಾಗಿ ಇಡಬೇಕು ಅಂತ ಹೇಳಿ. ನಮಗೆ ಸ್ಟ್ಯಾಟಿಸ್ಟಿಕ್ಸಿಂದ ಮೀನ್, ಮೀಡಿಯನ್, ಮೋಡ್ ಆಯಿತಾ, ಕನ್ನಡದಲ್ಲಾದರೆ ರೂಢಿ ಬೆಲೆ, ಮಧ್ಯಾಂಕ ಮತ್ತು ಸರಾಸರಿ, ಸರಿನಾ? ಈ 3ರಲ್ಲಿ 2 ಕ್ವೆಶನ್ ಕೇಳ್ತಾರೆ. ಆರ್ ಅನ್ನೋ ಆಪ್ಷನ್ ಇರುತ್ತೆ. ಐದರ್ ಮೀಡಿಯನ್ ಅಥವಾ ಮೋಡ್ ಕೇಳ್ತಾರೆ, ಅಥವಾ ಮೋಡ್ ಅಥವಾ ಮೀನ್ ಕೇಳ್ತಾರೆ, ಅಥವಾ ಮೀಡಿಯನ್ ಅಥವಾ ಮೀನ್ ಕೇಳ್ತಾರೆ. ನಾವು ಇದು 3 ಕಾನ್ಸೆಪ್ಟ್ಸ್ ಇದೆ ಇಲ್ಲಿ, ಮೀನ್, ಮೀಡಿಯನ್, ಮೋಡ್. 3 ಕಲಿಯೋ ಅವಶ್ಯಕತೆ ಇಲ್ಲ, ಯಾವುದಾದ್ರೂ 2 ಕಲಿತ್ರೆ ಸಾಕು. ಯಾಕೆ, ಈಗ ಮೀಡಿಯನ್ ಮೋಡ್ ಕೇಳ್ತಾರೆ ಅಂದ್ಕೊಳ್ಳಿ, ನೀವು ಮೋಡ್ ಕಲ್ತಿಲ್ಲ, ಮೀಡಿಯನ್ ಕಲ್ತಿದ್ದೀರ, ವೆಲ್ ಆ್ಯಂಡ್ ಗುಡ್. ಮೋಡ್ ಅಥವಾ ಮೀನ್ ಕೇಳ್ತಾರೆ ಅಂದ್ಕೊಳ್ಳಿ, ನಾವು ಮೋಡ್ ಕಲ್ತಿದ್ದೀವಿ, ಮೀನ್ ಕಲ್ತಿಲ್ಲ, ವೆಲ್ ಆ್ಯಂಡ್ ಗುಡ್. ಸೊ ಯಾವುದಾದ್ರೂ 2 ಟಾಪಿಕ್ನ ಕರೆಕ್ಟಾಗಿ ಕಲ್ತ್ರೆ ಸಾಕು, ಜಾಸ್ತಿನೂ ಅಲ್ಲ. 3 ಪ್ರಾಬ್ಲಮ್ಸು. ಸೊ ಈಚ್ ಮೀನಿಂದ ಒಂದು 3 ಪ್ರಾಬ್ಲಮ್, ಮೀಡಿಯನಿಂದ ಒಂದು 3 ಪ್ರಾಬ್ಲಮ್, ಮೋಡಿಂದ ಒಂದು 3 ಪ್ರಾಬ್ಲಮ್. ಪ್ರಾಪರಾಗಿ ಕೂತ್ಕೊಂಡು ಫಾರ್ಮುಲಾಸ್ನ ನೆನ್ಪು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅಬ್ಬಬ್ಬಾ ಅಂದರೆ ಒಂದು 1 ಅವರಲ್ಲಿ ಮುಗಿಸ್ಬಿಡ್ತೀವಿ. ಸೊ ಅದರಿಂದ ನಮಗೊಂದು 3 ಮಾರ್ಕ್ಸ್ ಬರುತ್ತೆ. ಬಿಟ್ಟರೆ ಎಲಿಮಿನೇಷನ್ ಮೆಥಡ್ ಅಂತ, ಇದು ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿಂದ ಇದು. ಈ ಎಲಿಮಿನೇಷನ್ ಮೆಥಡ್ ನಮಗೆ ಎಕ್ಸಾಮಲ್ಲಿ ಸ್ಪೆಸಿಫೈ ಮಾಡಲ್ಲ. ಒಂದು ಅಡ್ವಾಂಟೇಜ್ ಏನು ಅಂದರೆ, ಜಸ್ಟ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಕ್ವೆಶನ್ನು ಸಾಲ್ವ್ ಅಂತ ಕೇಳ್ತಾರೆ ಅಷ್ಟೇ. ಸೊ ಸಾಲ್ವ್ ಅಂತ ಕೇಳಿದಾಗ ಇವೆಂದೋ ನಮಗೆ ಡಿಫ್ರೆಂಟ್ ಮೆಥಡ್ಸ್ ಎಕ್ಸಿಸ್ಟ್, ಲೈಕ್ ಗ್ರಾಫಿಕಲ್ ಮೆಥಡ್ಸ್ ಇದೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ. ದ ಈಸಿ ಆ್ಯಂಡ್ ಸಿಂಪ್ಲೆಸ್ಟ್ ಮೆಥಡ್ ಇಸ್ ವಾಟ್, ಎಲಿಮಿನೇಷನ್ ಮೆಥಡ್. ಇದನ್ನು ಅಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು.
ಆಮೇಲೆ ನಂಬರ್ಸ್ ಜೊತೆ ಆಟಾಡ್ತಾ ಹೋಗೋದು ಅಷ್ಟೇ. ಸೊ ಈಸಿಯಾಗಿ ಏನು ಮಾಡ್ಬೋದು, ಇವೆರಡನ್ನೂ ಸಾಲ್ವ್ ಮಾಡ್ಬೋದು. ಇವೆರಡನ್ನೂ ಕಳಿಯೋಕ್ಕೆ ಒಂದು ದಿನ ಅಂತ ಅಂದ್ಕೊಂಡ್ರು ಏನಾಗುತ್ತೆ, ಒಂದು ದಿವಸದಲ್ಲಿ ನಿಮಗೆ 5 ಮಾರ್ಕ್ಸ್ ಬಂದುಬಿಡುತ್ತೆ. ಯಾವುದು, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಎಲಿಮಿನೇಷನ್ ಮೆಥಡ್. ಕ್ವೆಶನ್ಸು ನಾನೇ ಕೊಡ್ತೀನಿ, ನಾನೇ ಸಾಲ್ವ್ ಮಾಡ್ತೀನಿ. ನಿಮಗೂ ಕೆಲವೊಂದು ಕ್ವೆಶನ್ಸ್ ಕೊಡ್ತೀನಿ ಸಾಲ್ವ್ ಮಾಡೋದಕ್ಕೆ. ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆಮೇಲೆ ಪಾರ್ಟ್ 4ಗೆ ಬರೋಣ. ಈ ಪಾರ್ಟ್ 4 ಕೂಡ ಅಷ್ಟೇ, ಫಾರ್ಮುಲಾ ಮೆಥಡ್ ಅಥವಾ ನೇಚರ್ ಆಫ್ ರೂಟ್ಸ್, ಇವೆರಡರಿಂದ ಒಂದು ಕ್ವೆಶನ್ ಗ್ಯಾರಂಟಿ ಕೇಳ್ತಾರೆ. ಬಿಕಾಸ್ ಈ ಸಲ ನಿಮಗೆ ಪಾಲಿನಾಮಿಯಲ್ಸ್ ಕಂಪ್ಲೀಟಾಗಿ ಡಿಲೀಟ್ ಆಗಿರೋದ್ರಿಂದ ಬೋರ್ಡ್ ಅವ್ರಿಗೆ ಕ್ವೆಶನ್ ಕೇಳಬೇಕು ಅಂದರೆ ಐದರ್ ಫಾರ್ಮುಲಾ ಮೆಥಡ್ ಕೇಳಬೇಕು ಅಥವಾ ನೇಚರ್ ಆಫ್ ರೂಟ್ಸ್ ಕೇಳಬೇಕು. 2 ಮಾರ್ಕ್ ಸಿಂಪಲಾಗಿ ಸಿಗುತ್ತೆ. ಒಂದೇ ಫಾರ್ಮುಲಾ ಎರಡಕ್ಕೂ ಅಪ್ಲೈ ಆಗುತ್ತೆ. ಐ ಲೆಟ್ ಯು ನೋ ಹೌ. ಈಸಿಯಾಗಿ ನೆನ್ಪಿಟ್ಕೋಬೋದು, 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇನ್ನು ಇಲ್ಲಿ MCQ ಅಂತ ಬರೆದಿದ್ದೀನಿ. ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ, MCQನಲ್ಲಿ ಯಾವುದೋ ಒಂದಕ್ಕೆ ಟಿಕ್ ಹಾಕ್ಬಿಡಿ. ಯಾವುದಾದ್ರೂ ಒಂದಕ್ಕೆ ಟಿಕ್ ಹಾಕಿ. ನಿಮಗೆ ಐ ಥಿಂಕ್ 8-6 ಕ್ವೆಶನ್ಸ್ ಇರುತ್ತೆ MCQನಲ್ಲಿ. ಅದರಲ್ಲಿ 2 ಅಂತೂ ಕರೆಕ್ಟ್ ಆಗುತ್ತೆ ತಾನೇ. ಇಂಕಿ ಪೊಂಕಿ ಮಾಡಿ ಹಾಕಿದ್ರು ಕೂಡ ಏನಂತ ಹೇಳ್ತೀವಿ, 6ರಲ್ಲೋ 8ರಲ್ಲೋ 2 ಅಂತೂ ಕರೆಕ್ಟಾಗಿ ಮಾಡಿರ್ತೀವಿ. ಸೊ 2 ಎಲ್ಲಿಗೆ ಎಷ್ಟಾಯಿತು, 4 ಮಾರ್ಕ್ಸ್ ಆಯಿತು. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಸೊ ಇದನ್ನು ಕಳಿಬೇಕು ಅಂದರೆ ಇಲ್ಲೊಂದು ಥಿಯರಮ್ ಕಳಿತೀವಿ. ಸೊ ಇಲ್ಲಿ ಆಲ್ರೆಡಿ 2 ಡೇಸಲ್ಲಿ ಇಲ್ಲಿ 2 ಥಿಯರಮ್ ಕಳಿತಿರ್ತೀರಾ. ಇದನ್ನು ಕಳಿಬೇಕಾದ್ರೆ ಇಲ್ಲೊಂದು ಥಿಯರಮ್ ಕಳಿತೀವಿ. ಇದನ್ನು ಮಾಡೋದಕ್ಕೆ 1 ದಿನ ಬೇಕಾಗಿಲ್ಲ. ಸೊ ನೀವು ಇನ್ ಕೇಸ್ ನೀವೇನಾದರೂ ಏನಂತ ಹೇಳ್ತೀವಿ, ಇಲ್ಲೇನಾದರೂ ಟಾಪಿಕ್ಸ್ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಹಾಕೋಬೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಬಿಟ್ಟರೆ ಲಾಸ್ಟ್ ಪಾರ್ಟು ಪಾರ್ಟ್ 5. ಸೊ ಪಾರ್ಟ್ 5 ಏನು ಅಂತಂದರೆ ನಿಮಗೆ ಇಟ್ಸ್ ನಾಟ್ ಲೈಕ್ ಕಂಪಲ್ಸರಿ ಕೇಳ್ತಾರೆ ಅಂತಲ್ಲ, ಮೇ ಬಿ ಬರ್ಬೋದು. ಮೇ ಬಿ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಮೇ ಬಿ ಇಲ್ಲೇನಾಗುತ್ತೆ, ಏರಿಯಾ ಆಫ್ ಟ್ರಯಾಂಗಲ್ ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಬರುತ್ತೆ. ತುಂಬ ಸಿಂಪಲ್. ಬಂತು ಅಂದ್ಕೊಳ್ಳಿ 3 ಮಾರ್ಕ್ಸು. ಅಥವಾ ಡಿಸ್ಟೆನ್ಸ್ ಫಾರ್ಮುಲಾನೂ ಇದೆ. ಯಾರು ಒಂದು ಸ್ವಲ್ಪ ರಿಸ್ಕ್ ತೊಗೋತೀವಿ, ನಾವು ಕಳ್ತಿದ್ದೀವಿ, ನಮ್ಗೆ ಇನ್ನೂ ಜಾಸ್ತಿ ಕಳಿಬೇಕು ಅಂತ ಇರ್ದಿರೋ, ಯು ಕ್ಯಾನ್ ಗೋ ಫಾರ್ ಡಿಸ್ಟೆನ್ಸ್ ಫಾರ್ಮುಲಾ ಆಲ್ಸೋ, ಆಯಿತಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ. ಆಮೇಲೆ ಈ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅಂತಿದೆ. ಈ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಯೂಶಲಿ ಸಿಲಿಂಡರು, ಕೋನು, ಹೆಮಿಸ್ಪಿಯರು ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಒಂದು 8 ಮಾರ್ಕ್ಸ್ಗೆ ಕ್ವೆಶನ್ಸ್ ಇರುತ್ತೆ. ಯೂಶಲಿ 1 ಮಾರ್ಕಿಗೆ ಒಂದು ಫಾರ್ಮುಲಾ ಕೇಳ್ತಾರೆ. ವಾಟ್ ಈಸ್ ದಿ ಫಾರ್ಮುಲಾ ಫಾರ್ CAC ಆಫ್ ಸಿಲಿಂಡರ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್, ಈ ಥರ ಒಂದು ಫಾರ್ಮುಲಾ ಕೇಳ್ತಾರೆ. ನಮಗೆ ಗೊತ್ತಿಲ್ಲ, ಫಾರ್ಮುಲಾ ಗೊತ್ತಿಲ್ಲ, ನಾಟ್ ಎನ್ ಇಶ್ಯೂ. ಅಂಗಡಿಗೆ ಹೋಗಿ ಒಂದು ಜಾಮೆಟ್ರಿ ಬಾಕ್ಸ್ ತೊಗೊಳ್ಳಿ. ಆ ಜಾಮೆಟ್ರಿ ಬಾಕ್ಸ್ ಹಿಂದ್ಗಡೆ ಫಾರ್ಮುಲಾಸ್ ಪ್ರಿಂಟ್ ಆಗಿರುತ್ತೆ. ಅಂಥ ಒಂದು ಜಾಮೆಟ್ರಿ ಬಾಕ್ಸ್ ತೊಗೊಳ್ಳಿ, ಅದನ್ನು ನೋಡ್ಕೊಂಡು ಆನ್ಸರ್ ಬರೀರಿ ಎಕ್ಸಾಮಲ್ಲಿ. ದಿಸ್ ಇಸ್ ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಆದರೆ ಕುತ್ಕೊಂಡು ಹಗಲು ರಾತ್ರಿ ಬ್ಯಾಟ್ ಮಾಡ್ಕೊಂಡು ಹೋಗಬೇಕು, ಸರಿನಾ. ದರ್ ಇಸ್ ನಥಿಂಗ್ ರಾಂಗ್. ಹೈಯರ್ ಕ್ಲಾಸಸ್ ಹೋಗ್ತಾ ಏನಾಗುತ್ತೆ, ನಿಮಗೆ ಫಾರ್ಮುಲಾ ಬುಕ್ಕೇ ಕೊಡ್ತಾರೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ನ ಅಲೋ ಮಾಡ್ತಾರೆ, ಆ್ಯಂಡ್ ಯು ಆರ್ ನಾಟ್ ಚೀಟಿಂಗ್ ಎಟ್ ಆಲ್. ಆ ಜಾಮೆಟ್ರಿ ಬಾಕ್ಸಲ್ಲಿ ಅವ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದಾನೆ, ಅದನ್ನು ತೊಗೊಂಡೋಗಿ ಅಲ್ಲಿರೋದನ್ನು ನೋಡ್ಕೊಂಡು ಬರೀತೀರಾ. 1 ಮಾರ್ಕಿಗೆ ಒಂದು ಸ್ಟ್ರೈಟ್ ಫಾರ್ವರ್ಡಾಗಿ ಬರೆದ್ಬಿಡ್ತೀರಾ. ಆ ಜಾಮೆಟ್ರಿ ಬಾಕ್ಸ್ ಹಿಂದ್ಗಡೆ ಪ್ರಿಂಟ್ ಆಗಿರುತ್ತೆ, ಅದನ್ನು ನೋಡಿ ಬೈ ಮಾಡಿ, ಸರಿನಾ. ಇನ್ನು ಅದು ಬಿಟ್ಟು ಒಂದು 5 ಮಾರ್ಕ್ಸ್ ಕ್ವೆಶನ್ಸ್ ಇರ್ಬೋದು, 4 ಮಾರ್ಕ್ಸ್ ಕ್ವೆಶನ್ಸು ಅಥವಾ 3 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಸಿಲಿಂಡರ್ ಮೇಲೆ ಕ್ವೆಶನ್ ಇರುತ್ತೆ ಅಂದ್ಕೊಳ್ಳಿ, ಓದೋಕ್ಕಂತೂ ಬರುತ್ತೆ ತಾನೇ. ಸಿಲಿಂಡರ್ ಮೇಲೆ ಕ್ವೆಶನ್ ಇತ್ತು ಅಂದ್ಕೊಳ್ಳಿ, ಆ ಸಿಲಿಂಡರ್ಗೆ ಸಂಬಂಧಪಟ್ಟಿರೋ ಫಾರ್ಮುಲಾಸ್ ಎಲ್ಲ ಬರೆದುಬಿಡಿ. ಕೋನ್ಗೆ ಸಂಬಂಧಪಟ್ಟಿರೋದಿದ್ರೆ ಕೋನ್ ರಿಲೇಟೆಡ್ ಎಲ್ಲ ಫಾರ್ಮುಲಾಸ್ನೂ ಬರೀರಿ. ಸ್ಪಿಯರ್ಗೆ ರಿಲೇಟೆಡ್ ಕ್ವೆಶನ್ ಇದ್ದರೆ ಸ್ಪಿಯರ್ ರಿಲೇಟೆಡ್ ಎಲ್ಲ ಫಾರ್ಮುಲಾಸು ಬರೀರಿ. ಫಾರ್ಮುಲಾಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ. ನಾನು ಜಸ್ಟ್ ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಕ್ವೆಶನ್ ಓದಿ, ಓಕೆ ದಿಸ್ ಕ್ವೆಶನ್ ಈಸ್ ರಿಲೇಟೆಡ್ ಟು ಕೋನ್ ರಿಲೇಟೆಡ್ ಎಲ್ಲ ಫಾರ್ಮುಲಾಸು ಬರೀರಿ. ಕೋನ್ ರಿಲೇಟೆಡ್ ಎಲ್ಲ, ಸಿಲಿಂಡರ್ ರಿಲೇಟೆಡ್ ಎಲ್ಲ ಫಾರ್ಮುಲಾಸು ಬರೀರಿ. ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ ಕೊಟ್ಬಿಡ್ತಾರೆ. ಎಷ್ಟಾಗೋಯ್ತು, 4 ಕ್ವೆಶನ್ ಬಂದರೆ 2 ಮಾರ್ಕ್ ಆಗೋಯ್ತು. ಸೊ ಸಿಂಪಲ್ಲಾಗಿ ಏನೂ ಪ್ರಿಪೇರ್ ಆಗೋಲ್ಲ ಇದರಲ್ಲಿ ನಾವು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ. ಇಲ್ಲಿ ಸಿಂಪಲ್ಲಾಗಿ ಏನು ಮಾಡ್ಬೋದು, ಆ ಜಾಮೆಟ್ರಿ ಬಾಕ್ಸನ್ನು ನೋಡ್ಕೊಂಡು ಅದ್ರ ಹಿಂದೆ ಇರೋ ಫಾರ್ಮುಲಾಸ್ನ ಕಾಪಿ ಮಾಡ್ಕೊಂಡು ಬರೀಬೋದು. ಸೊ ದಿಸ್ ಇಸ್ ಯುವರ್ ಪಾರ್ಟ್ 5. ಈ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 34 ಮಾರ್ಕ್ಸ್ ಬರುತ್ತೆ. ಇಷ್ಟಕ್ಕೂ ನಾವು ಜಸ್ಟ್ ಪಾಸ್ ಆಗಬೇಕು ಅಂದ್ಕೊಳ್ಳಿ ಮ್ಯಾಥ್ಸಲ್ಲಿ, ನಮ್ಗೆ ಎಷ್ಟು ಮಾರ್ಕ್ಸ್ ಬೇಕು, 28. ತಪ್ಪು, 28 ಬೇಕಾಗಿಲ್ಲ, 24 ಬಂದರೆ ಪಾಸ್. ಮೈಂಡಲ್ಲಿ ಇಟ್ಕೊಳ್ಳಿ, 24 ಬಂದರೆ ಪಾಸ್. ಬೇಕಾದ್ರೆ ಬೇರೆ ಸಬ್ಜೆಕ್ಟಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ ಸ್ವಲ್ಪ ಪ್ರಾವಿಷನ್ಸ್ ಇದೆ SSLC ಬೋರ್ಡಲ್ಲಿ, ಬಟ್ ಅದೆಲ್ಲ ನಮ್ಗೆ ಬೇಡದಿರೋ ವಿಷಯ ಬಿಟ್ಬಿಡಿ. 24 ಮಾರ್ಕ್ಸ್ ಬಂದರೂ ಕೂಡ ನೀವು ಪಾಸ್. ನಾಟ್ ಎಸೆನ್ಷಿಯಲಿ 28, ಪ್ರೊವೈಡೆಡ್ ಬೇರೆ ಎಲ್ಲ ಸಬ್ಜೆಕ್ಟಲ್ಲೂ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಿ. ಈಗ ಲ್ಯಾಂಗ್ವೇಜಸ್ ಈಸಿನ ಸ್ಕೋರ್ ಮಾಡಿ, 3rd ಲ್ಯಾಂಗ್ವೇಜ್ ಈಸಿನ ಸ್ಕೋರ್ ಮಾಡಿ, ಸೈನ್ಸ್ ಈಸಿನ ಸ್ಕೋರ್ ಮಾಡಿ. ಮ್ಯಾಥ್ಸ್ ಕಷ್ಟನಾ, 24 ತೊಗೊಳ್ಳಿ ಸಾಕು. ವಿ ಆರ್ ಪ್ರಿಪೇರಿಂಗ್ ಫಾರ್ 34. 10 ಮಾರ್ಕ್ಸ್ ನಮಗೆ ಬಫರ್ ಆಗೇ ಇರುತ್ತೆ. ಬಫರ್ ಅಂದ್ರೇನು,
ಒಂದು ಏನಂತ ಹೇಳ್ತೀವಿ, ಒಂದು ಬ್ಯಾಕಪ್ ಆಗೇ ಇರುತ್ತೆ ನಮಗೆ. ಏನು 34 ಮಾರ್ಕ್ಸಿಗೆ ಪ್ರಿಪೇರ್ ಆಗಿ ಅದರಲ್ಲಿ ನಾವು 24 ಮಾರ್ಕ್ಸ್ ತೊಗೊಳಕ್ಕಾಗಲ್ವಾ? ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಇಷ್ಟನ್ನು ಒಂದು 7 ಡೇಸಲ್ಲಿ ಕವರ್ ಮಾಡಿಕೊಂಡ್ರೆ ಐ ಕ್ಯಾನ್ ಟೀಚ್ ಯು ಮೋರ್. ಬಟ್ ಇದನ್ನು ಟೀಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಏನು ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದೇ ಒಂದು ಟಾಪಿಕ್ ಡೌಟ್ ಇದ್ದರೂ ಕೂಡ ಕೇಳಿ, ನಾನು ಅದನ್ನು ಹೇಳ್ಕೊಡ್ತೀನಿ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಾಟ್ ಇವನ್ 7 ಡೇಸ್ ಆರ್ ರಿಕ್ವೈರ್ಡ್ ಟು ಕ್ಲಿಯರ್ SSLC ಮ್ಯಾಥ್ಸ್. ಸೊ ಟು ಕ್ಲಿಯರ್ SSLC ಮ್ಯಾಥ್ಸ್ ಆಗ್ಬೋದಾ? ಸೊ ಸ್ಮಾರ್ಟ್ ವರ್ಕ್ ಮಾಡಿ, ಡೆಡಿಕೇಟೆಡಾಗಿ ಪ್ರಾಕ್ಟೀಸ್ ಮಾಡಿ. ಇದುವರೆಗೂ ಯಾರು ಪಾಸೇ ಆಗಿಲ್ಲ ಅನ್ನೋರು ಇರ್ತೀರೋ ಅವರು ಕೂಡ ಮ್ಯಾಥ್ಸನ್ನ ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎ ನೈಸ್ ಡೇ.